Hello everyone, welcome back to my YouTube channel. Today let's read the lesson ಭರತ ಭೂಮಿ ನನ್ನ ತಾಯಿ. ಪಾಠ 3. ಭರತ ಭೂಮಿ ನನ್ನ ತಾಯಿ. ಪದ್ಯ ಕುವೆಂಪು. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಜೀವನವೇ ದೇವಿಗೆರೆವೆ, ಬಿಡುತೆ ಗುಡಿಯ ಕಟ್ಟಲು. ತುಹಿನ ಗಿರಿಯ ಸಿರಿಯ ಮುಡಿಯ, ಹಿರಿಯ ಕಡಲು ತೊಳೆಯುವಡಿಯ. ಪೈರು ಪಚ್ಚೆ ಪಸುರಿ ನುಡಿಯ, ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಜೀವನವೇ ದೇವಿಗೆರೆವೆ, ಬಿಡುತೆ ಗುಡಿಯ ಕಟ್ಟಲು. ಸಿಂಧು ಯಮುನೆ ದೇವಗಂಗೆ, ತಪತಿ ಕೃಷ್ಣೆ ಭದ್ರೆ ತುಂಗೆ. ಸಲಿಲ ತೀರ್ಥ ಪುಣ್ಯರಂಗೆ, ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಜೀವನವೇ ದೇವಿಗೆರೆವೆ, ಬಿಡುತೆ ಗುಡಿಯ ಕಟ್ಟಲು. ಮತದ ಬಿರುಕುಗಳನ್ನು ತೊರೆವೆ, ನುಡಿಗಳೊಡಕುಗಳನ್ನು ಮರೆವೆ. ತೊತ್ತ ತೊಡಕುಗಳನ್ನು ಬಿರಿವೆ, ಜೀವನವೇ ದೇವಿಗೆರೆವೆ, ಬಿಡುತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಸ್ವಾತಂತ್ರ್ಯದ ಸ್ವರ್ಗಕ್ಕೇರಿ, ಪುಣ್ಯದೇನಿ ಮೆಟ್ಟಲು. ಕೃತಿಕಾರರ ಪರಿಚಯ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 2/29/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೂಡಿಗೆ. ಹೇಮಾವತಿ ಇವರ ಹೆಂಡತಿ. ಚಂದ್ರಮಂಚಕೆ ಬಾ ಚಕೋರಿ, ನವಿಲು, ಪಕ್ಷಿಕಾಶಿ, ಕವನ ಸಂಕಲನಗಳು, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ನಾಟಕಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸಣ್ಣ ಕಥೆ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿಗಳು, ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ. ಇವೇ ಮೊದಲಾದ 80ಕ್ಕೂ ಹೆಚ್ಚು ಕೃತಿಗಳನ್ನು ಕುವೆಂಪು ರಚಿಸಿದ್ದಾರೆ. ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ 1968 ಲಭಿಸಿದೆ. ಜೊತೆಗೆ ಪದ್ಮಭೂಷಣ 1958, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955, ರಾಷ್ಟ್ರಕವಿ 1964, ಪಂಪ ಪ್ರಶಸ್ತಿ
ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಭರತ ಭೂಮಿ ನನ್ನ ತಾಯಿ ಕವಿತೆಯನ್ನು ಕುವೆಂಪು ಅವರ ಸಮಗ್ರ ಕಾವ್ಯ ಸಂಪುಟ 1 ರಿಂದ ಆಯ್ಕೆ ಮಾಡಲಾಗಿದೆ. ಇವರು ದಿನಾಂಕ 10/11/1994 ನಿಧನರಾದರು. Thank you for watching this video. If you like this video, please like this video and subscribe my channel.